ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಏನಾಗ್ತಾ ಇದೆ, ಅಪ್ಲಿಕೇಶನ್ಸ್ಗಳ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ. ಈಗ ಮೇನ್ ಇರೋದು HSTR, PST ಮತ್ತು GPT ಏಜ್ ರಿಲ್ಯಾಕ್ಸೇಷನ್, ವಯೋಮಿತಿ ಸಡಿಲಿಕೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್. ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ನಿಯರ್ಲಿ 10-15 ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ. ಸೊ ಕಾದು ಇಷ್ಟು ವರ್ಷಗಳಾದ ನಂತರ ಮೊನ್ನೆಯಷ್ಟೇ ನೇಮಕಾತಿ ಕುರಿತು ಅಧಿಸೂಚನೆ ಬಿಡುಗಡೆ ಆಯಿತು. ಅದಾದ ಮೇಲೆ ಅಪ್ಲಿಕೇಶನ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಯಿತು. ಈಗ ಪ್ರಶ್ನೆ ಬಂದಿರುವುದು ಏಜ್ ರಿಲ್ಯಾಕ್ಸೇಷನ್. ಕ್ರೈಸ್ ನೇಮಕಾತಿ, ವಸತಿ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ನೀಡಿದ್ದಾರೆ. ಹಾಗಾಗಿ ಸರ್ಕಾರದಿಂದ ಬಂದ ನೋಟಿಫಿಕೇಷನ್, ಅದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕುರಿತು ಯಾವುದೇ ಇನ್ಫಾರ್ಮೇಷನ್ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಶಿಕ್ಷಕ ಆಕಾಂಕ್ಷಿಗಳು ಭಾಳಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಅಧಿಸೂಚನೆಯಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದಿಲ್ಲ, ಏನಾದರೂ ಆಗಬಹುದಾ ಅನ್ನೋದ್ರ ಬಗ್ಗೆ ಐ ಥಿಂಕ್ ಮೋಸ್ಟ್ ಪ್ರೊಬ್ಯಾಬ್ಲಿ ಇದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಮೇ ಬಿ ಆದಷ್ಟು ಬೇಗ ಇದರ ಕುರಿತು ಸರ್ಕಾರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಶಿಕ್ಷಕ ಆಕಾಂಕ್ಷಿಗಳಿಗೆ ನೀಡಲಿ. ಓಕೆ, ಸೊ ಇಲ್ಲಾಂದರೆ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳಿಗೆ ಅನ್ಯಾಯ ಆಗುತ್ತೆ. ಇದು ಮೋಸ್ಟ್ ಪ್ರೊಬ್ಯಾಬ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಸಮಯ ಕೂಡ ಇದೆ ನಿಮ್ಮ ಹತ್ರ. ಅದರ ಒಳಗಡೆ ಆದಷ್ಟು ಬೇಗ ಇದು ವಯೋಮಿತಿ ಸಡಿಲಿಕೆ ಕುರಿತು ಸರ್ಕಾರದಿಂದ ಆದಷ್ಟು ಬೇಗ ಆದೇಶ ಬರಲಿ. 5 ವರ್ಷ ಕೂಡ ಹೇಗೆ ಕ್ರೈಸ್ನಲ್ಲಿ ನೀಡಿದ್ದಾರೆ, ಅದೇ ಥರ ನಮ್ಮ ಶಿಕ್ಷಕ ಆಕಾಂಕ್ಷಿಗಳು PST, GPT ಮತ್ತು HSTRಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ನೀಡಿ ಸರ್ಕಾರ ಆದೇಶ ಹೊರಡಿಸಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲೇ ಕಂಪ್ಲೀಟ್ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.